400+ 420 ನಂಬರ್ ಇರೋರು ಮಾತಾಡ್ತಾರೆ, ಏನು ಮಾಡೋಣ. ಅಲ್ಲ, ನಾನೇನು ಹೇಳ್ತೀನಿ ನೋಡಿ, ಆ ಒಂದು ಯಾರೇ ಪಕ್ಷದವರಾಗಿರಲಿ, ನಿಮಗೆ ನಿಮ್ಮ ಅಹಂಕಾರ ಅಲ್ಲಿ ಕಾಣಿಸುತ್ತೆ. ಅದು ಕಾಂಗ್ರೆಸ್ ಪಕ್ಷ ಇರಲಿ, ಯಾವ ಪಕ್ಷ ಆಗಿರಲಿ, ನಾನು ಇಷ್ಟು ತೊಗೊಳ್ತೀನಿ ಅನ್ನೋದಿದೆಯಲ್ಲ, ಬೇಡ್ಕೊ, ಕೊಟ್ಟರೆ ತಗ. ನಾನು ತೊಗೋತೀನಿ ಅನ್ನೋ ಅಹಂಕಾರ ನಿನಗೆ ಎಲ್ಲಿ ಬರುತ್ತೆ ಪ್ರಜಾಪ್ರಭುತ್ವದಲ್ಲಿ? ಅಂದರೆ ಆ ಮಾತಿನ ಅಹಂಕಾರಗಳು ಕೂಡ ಕಾಣಿಸ್ತಾ ಇದೆ, ಆ ಅತೃಪ್ತತೆ ಕಾಣಿಸ್ತಾ ಇದೆ. ಬಹುಶಃ ಅಷ್ಟು ದೊಡ್ಡ ಬಹುಮತ ಸಿಗದೆ ಹೋಗ್ಬೋದು, ಅದೇ ಒಂದೇ ಪಕ್ಷಕ್ಕೆ ಅಷ್ಟು ಬಹುಮತ ಸಿಗುವ ಸಾಧ್ಯತೆಗಳಿಲ್ಲ. ಆದ್ದರಿಂದಾನೇ ಸಣ್ಣ ಸಣ್ಣ ಪ್ರಾದೇಶಿಕ ಪಕ್ಷಗಳನ್ನು ಒಡೆಯುವ, ಕೊಂಡುಕೊಳ್ಳುವ. ಇವಾಗ ನೀವು ಆಂಧ್ರದ ರಾಜಕಾರಣ ನೋಡಿ, ಎಷ್ಟು ಚೆನ್ನಾಗಿ ಈ ಸರ್ವಾದ ಮಹಾಪ್ರಭುಗಳು ಕೆಲಸ ಮಾಡ್ತಿದ್ದಾರೆ. ಅಂದರೆ 3 ಪಕ್ಷಗಳಿಂದ ಅವರೇ ಇದ್ದಾರೆ ರೀ. ಅವರಿಗೆ 1% ಓಟಲ್ಲಿ ಮಹಾಪ್ರಭುಗಳಿಗೆ 1% ಓಟಲ್ಲಿ ಬರಲ್ಲ ಅಂತ ಗೊತ್ತು. ಅದಕ್ಕೆ 3 ಪಕ್ಷದಿಂದ ಕೊಂಡ್ಕೊಂಡ್ಬಿಟ್ರೆ ಆಳೋ ಪಕ್ಷದ ಕೆಲಸಗಳೆಲ್ಲ ಕೈನ ಇಟ್ಕೊಂಡ್ಬಿಟ್ಟವ್ರೆ. ಅವ್ರುಗಳಿಗೆ ಏನೇನು ಸ್ಯಾಂಕ್ಷನ್ ಮಾಡಬೇಕು, ಅದರಲ್ಲಿ ಎಷ್ಟು ಕಮಿಷನ್ ಬರ್ತಾ ಇದೆ. ಇನ್ನಿಬ್ಬರು ಅವರೇ, ಇವರು ಪ್ರಾದೇಶಿಕ ಪಕ್ಷದವರು, ಇವರಿಬ್ಬರನ್ನ ತೊಗೊಂಡು ಒಳಗೆ ಹಾಕೊಂಡ್ಬಿಟ್ಟು, ಇವನು 12 ಅವ್ನು 10 ತೊಗೊಂಡ್ರೆ ಈ ಕೊನೆಗೆ ಇವ್ರಿಗೆ ತರೆಯೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.